ಚತುಷ್ಪಾದಾಸನ ಶುರು ಮಾಡಿ ಕಾಲುಗಳು ಕೈಗಳು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮಾಡಿ. ವಿತ್ರೋಪಲ ಧೂಮುಖ ಶ್ವಾನಾಸನ ಮಾಡುವಾಗ ಹೇಗೆ ಸ್ಟ್ರೆಚ್ ಮಾಡಿದ್ರಿ ಆ ಸ್ಟ್ರೆಚಿಂಗ್ ಮೈಂಟೈನ್ ಮಾಡ್ತಾ ಮಾಡಿ. ಮನೇಲಿ ಮಾಡ್ತಿರೋರು ಇದು ಮಾಡ್ಕೊಳ್ಳಿ, ಇದಕ್ಕೆ ಮುಂಚೆನೂ ಬೇಕಾದ್ರೆ ವಾರ್ಮಪ್ ಮಾಡ್ಕೊಳ್ಳಿ. ಇದು ಒಂದು ಮಾಡೋದ್ರಿಂದನೂ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಎಲ್ಲ ಭಾಗನೂ ಸಡಿಲಾಗುತ್ತೆ ಮುಂದಿನ ಆಸನಗಳು ಮಾಡೋದಕ್ಕೆ. ಇಲ್ಲ ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕೈಗಳ ಮುಂದೆ ತಗೊಳ್ಳಿ, ಮುಷ್ಟಿ ಕಟ್ಟಿ ಕೈನ ಹೆಬ್ಬೆರಳು ಒಳಗಿರಲಿ. ರೈಟಿಂದ ಶುರು ಮಾಡಿ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಬ್ರೀದ್ ಇನ್ ಬ್ರೀದ್ ಔಟ್. ಲೆಫ್ಟ್ಗೆ ಹಾಗೇ ಉಸಿರಾಟದ ಜೊತೆಗೆ ಮಾಡಿ. ಈ ಕೈ ಬೆರಳು ಲಾಕ್ ಮಾಡ್ಕೊಂಡು ಮಾಡಿ. ಪಾದಗಳನ್ನು ಒತ್ತಿ ಚೆನ್ನಾಗಿ. ಪಾದಗಳು ಯು ಶೇಪಲ್ಲಿರಲಿ, ಕಾಲುಗಳು ಫೋಲ್ಡ್ ಆಗಬಾರ್ದು. ಈ ಕೈ ಬೆರಳು ತಲೆ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮೊಣಕೈಗಳು ಸೈಡಿಗೆ ತೊಗೊಳ್ತಾ ಮಾಡಿ. ತಲೆ ನೂಕಬೇಡಿ, ಕೈಯಿಂದ ಎಲ್ಬೋ ಸೈಡ್ಗಿರಬೇಕು. ಟರ್ನ್ ಮಾಡಿ. ಉಸಿರಾಟದ ಜೊತೆಗೆ ಮಾಡಬೇಕು. ಬ್ರೀದ್ ಇನ್ ಬ್ರೀದ್ ಔಟ್. ಈಗ ಸೈಡ್ ಬೆಂಡಿಂಗ್ ಮಾಡಿ. ಹಾಗೆ ಎಲ್ಬೋ ಸೈಡಿಗೆ ತೊಗೊಳ್ಳಿ. ಕೈ ನೆಲದ ಕಡೆಗೆ ಬರಬಾರ್ದು, ಸೈಡಿಗೆ ಎಳ್ಕೊಳ್ಳಿ. ಆಗ ರಿಪ್ಸ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಸೊಂಟದ ಭಾಗ ಪಕ್ಕಾಗಿ ನೂಕಬೇಕು. ಈಗ ಕೈಗಳ ಮೇಲಕ್ಕೆ ತೊಗೊಳ್ಳಿ. ಕೈ ಬೆರಳು ಲಾಕ್ ಮಾಡಿ ಎಳ್ಕೊಳ್ಳಿ ಮೇಲಕ್ಕೆ. ಇನ್ಹೇಲ್ ಎಕ್ಸೇಲ್ ರೈಟ್ ಸೈಡಿಗೆ ತೊಗೊಳ್ಳಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಇನ್ನೊಂದು ಕಡೆ ಹಾಗೆ ಮಾಡಿ. ಉಸಿರಾಟದ ಜೊತೆಗೆ ಮಾಡಿ. ಸ್ಟಾಪ್ ಮಾಡಬೇಡಿ. ಬ್ರೀದ್ ಇನ್ ಬ್ರೀದ್ ಔಟ್. ಬ್ರೀದ್ ಇನ್ ಒಂದು ಕಡೆಗೆ, ಬ್ರೀದ್ ಔಟ್ ಇನ್ನೊಂದು ಕಡೆಗೆ. ರಿಲ್ಯಾಕ್ಸ್. ನಿಧಾನ ಕೈ ಕೆಳಗೆ ಬಿಡಿ. ಈ ಕೈಗಳನ್ನು ಹಿಪ್ಸ್ ಮೇಲೆ ಇಟ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್. ಬ್ರೀದ್ ಇನ್ ಬೆಂಡ್ ಬ್ಯಾಕ್, ಬ್ರೀದ್ ಔಟ್ ಬೆಂಡ್ ಫಾರ್ವರ್ಡ್. ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ಮಾಡಿ. ಈ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಂಡು ಮಾಡಿ. ಅಪ್ಪರ ಮೊಳಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬ್ರೀದ್ ಇನ್ ಬೆಂಡ್ ಬ್ಯಾಕ್, ಬ್ರೀದ್ ಔಟ್ ಬೆಂಡ್ ಫಾರ್ವರ್ಡ್. ಈಗೆಲ್ಲ ಎಲ್ಬೋಸ್ ಲಾಕ್ ಮಾಡಿ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಲಂಬರ್ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ, ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ. ಮತ್ತು ಟೋಸ್ ಮೇಲೆ ವೆಯ್ಟ್ ತೊಗೊಳ್ಳಿ. ಪಾದದ ಬೆರಳ ಮೇಲೆ ವೆಯ್ಟ್ ತೊಗೊಳ್ಳಿ. ಹಿಮ್ಮಡಿ ಪೃಷ್ಠ ಒಂದು ಲೈನಲ್ಲಿ ಇರಬೇಕು. ಹೀಲ್ಸ್ ಬಟಕ್ಸಿನ ಒಂದು ಲೈನ್. ಹೀಗಾಗಿ ಪುಲಪ್ಸ್ ಮಾಡಿ. ಬ್ರೀದ್ ಇನ್ ಬ್ರೀದ್ ಔಟ್. ಅಪ್ಪರ್ ಬಾಡಿ ಕಂಪ್ಲೀಟ್ ಸ್ಟ್ರೆಚ್ ಮಾಡ್ಕೋಬೇಕು. ಕೈ ಹಿಂದೆ ಮುಂದೆ ಹೋಗಬಾರ್ದು. ಕೈ ಮೇಲಕ್ಕೆ ಕೆಳಕ್ಕೆ ಬರಬೇಕು. ಅರ್ಧ ಮೇಲಕ್ಕೆ ಬಂದು ಕೆಳಗೆ ಎಳ್ಕೊಳ್ಳಿ. ರಿಲ್ಯಾಕ್ಸ್. ಫಾರ್ವರ್ಡ್ ಬೆಂಡ್ ಮಾಡಿ. ಹಾಗೆ ಕೈ ಲಾಕ್ ಮಾಡಿಕೊಂಡೇ ತಲೆ ಒಳಗೆ ತೊಗೊಳ್ಳಿ. ಬನ್ನಿ. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ, ಕೈ ಕೆಳಗೆ ಬಿಡಿ. ಸೂರ್ಯ ನಮಸ್ಕಾರ. ನಮಸ್ಕಾರ ಸ್ಥಿತಿ. ಪಾದಗಳು ಸೇರಿಸಿರಬೇಕು. ಮಂಡಿಗಳೆಲ್ಲ ನೇರ ಇರಲಿ. ನಮಸ್ಕಾರಗಳ ಸ್ಥಿತಿನಲ್ಲಿ ಹಸ್ತಗಳನ್ನು ಜೋಡಿಸಿ ಎದೆ ಮಧ್ಯದಲ್ಲಿ ಇಟ್ಕೋಬೇಕು. ಆಗ ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗುತ್ತೆ. ಮೃದುವಾಗಿ ಕಣ್ಮುಚ್ಚಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಭಿಹಿತಂ ಮುಖಂ ತತ್ವಂ ಪೂಷನ್ನ ಪಾರುಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. 1 2 ತಲೆ ಒಳಕ್ಕಿರಲಿ. ಕೈಗಳು ಪಾದದ ಪಕ್ಕದಲ್ಲಿ ಇಡೋಕ್ಕೆ ಪ್ರಯತ್ನ ಮಾಡಿ. 3 4 5 6 7 8 9
10. ಓಂ ರವಯೇ ನಮಃ. ಓಂ ರವಯೇ ನಮಃ. 1 2 3 4 5 6 7 8 9 10. ಓಂ ಸೂರ್ಯಾಯ ನಮಃ. ಊರ್ಧ್ವಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ. ಬಟಕ್ಸ್ ಡ್ರಾಪ್ ಮಾಡಿ ಹಿಮ್ಮಡಿ ಮೇಲೆ ಕೈಗಳು ಸ್ಟ್ರೆಚ್ ಮಾಡಿ, ತಲೆ ಒಳಕ್ಕಿರಲಿ. ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಶಶಂಕಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ನಮಸ್ಕಾರ ಸ್ಥಿತಿ. ಓಂ ಭಾನವೇ ನಮಃ. ಊರ್ಧ್ವಾಸನ, ಹಸ್ತಗಳನ್ನು ಒತ್ತಿ ಎಲ್ಲರೂ. ಉತ್ಥಾನಾಸನ, ಬ್ರೀದಿಂಗ್ ಜೊತೆಗೆ ಮಾಡಬೇಕು. ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಶಶಂಕಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ಸಮತಲ ಸ್ಥಿತಿ. ನೇರ ಕೂತ್ಕೊಳ್ಳಿ. ಕಾಲುಗಳು ನೇರ ಇರಬೇಕು. ಟೋಸ್ ನಿಮ್ಮ ಕಡೆಗೆ, ಕೈಗಳನ್ನು ಹಿಪ್ಸ್ ಹತ್ರ ಇಟ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಇದನ್ನು ಮಾಡೋಕ್ಕಾದರೆ ಮಾಡಿ. ಪ್ರಕಾರ 2 ಮಾಡೋಕ್ಕಾಗದಿದ್ರೆ ಡ್ಯಾಮೇಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟಾದಷ್ಟು ಮಾಡ್ಕೊಳ್ಳಿ. ಮಾಡೋಕ್ಕೆ ಅನುಕೂಲ ಇರೋರು. ತುಂಬ ಹೆವಿ ತೈಸ್ ಇರೋರು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕುತ್ತಿಗೆ ಪ್ರಾಬ್ಲಮ್ ಇರೋರು, ಬೆನ್ನಿನ ಪ್ರಾಬ್ಲಮ್ ಇರೋರು, ಬ್ಯಾಕ್ ಪೇನ್ ಇರುತ್ತಲ್ಲ ಅಂಥವ್ರೆಲ್ಲನ ಯಾರಿಗಾಗುತ್ತೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಳ್ಳಿ. ನಾವಾಸನ, ಹಲಾಸನ, ಕೈ ನೆಲಕ್ಕೆ ಕೊತ್ಬಿಟ್ಟು ಕಾಲು ಹಿಂದಕ್ಕೆ ತೊಗೊಳ್ಳಿ. ಉಪವಿಷ್ಟ ಕೋನಾಸನ, ಯಾರಿಗೆ ಎಷ್ಟಾಯ್ತು ಅಷ್ಟೇ ಹಿಂದಕ್ಕೆ ಹೋಗಿ. ಹಲಾಸನ ಮಾಡಬೇಕಾದ್ರೆ ಕೈ ನೆಲಕ್ಕೆ ಕೊತ್ಬಿಟ್ಟು ಕಾಲು ಹಿಂದಕ್ಕೆ ತೊಗೊಂಡ್ರೆ ಈಸಿ ಆಗುತ್ತೆ. ಕೈ ಹಿಂದಕ್ಕೆ ತೊಗೋಬಾರ್ದು ಹಲಾಸನ ಮಾಡಬೇಕಾದ್ರೆ. ನಾವಾಸನ, ಹಲಾಸನ, ಬದ್ಧ ಕೋನಾಸನ, ಎಲ್ಬೋ ಸೈಡಿಗೆ ತೊಗೊಳ್ಳಿ. ಕಾಲು ಜಾಸ್ತಿ ಒಳಗೆ ಕೆಳ್ಕೋಬೇಡಿ. ನಾವಾಸನ, ಕಾಲುಗಳ ನೇರ ಬಟಕ್ಸ್ ಮೇಲೆ ಬ್ಯಾಲೆನ್ಸ್ ಮಾಡಿ. ಹಲಾಸನ, ಕೈ ನೆಲಕ್ಕೆ ಕೊತ್ಬಿಟ್ಟು ಕಾಲು ಹಿಂದಕ್ಕೆ ತೊಗೊಳ್ಳಿ. ಪಶ್ಚಿಮೋತ್ಥಾನಾಸನ, ಉತ್ಥಾನಾಸನ, ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ. ಸಮತಲ ಸ್ಥಿತಿನಲ್ಲಿ ಕೂತ್ಕೊಳ್ಳಿ. ಎಲ್ಲರೂ ಪಾದದ ಬೆರಳು ನಿಮ್ಮ ಕಡೆಗಿರಲಿ.
ಕೈಗಳು ಹಿಪ್ಸ್ ಹತ್ರ ಇಟ್ಕೊಳ್ಳಿ. ಶೋಲ್ಡ್ರು ಡ್ರಾಪ್ ಮಾಡಿ, ಕೈ ನೇರ ಮಾಡಬೇಡಿ. ಕೈ ನೇರ ಮಾಡಿದ್ರೆ ಭುಜದ ಭಾಗ ಲಿಫ್ಟ್ ಆಗುತ್ತೆ, ಬೆನ್ನು ನೇರ ಇರಲಿ. ಇದಕ್ಕೆ ದಂಡಾಸನ ಅಥವಾ ಸಮತಲ ಸ್ಥಿತಿ ಎರಡೂ ಇದೆ ಹೆಸರುಗಳು. ಅಂದರೆ ನೇರ ಕೂತ್ಕೋಬೇಕು. ಸಮಸ್ಥಿತಿನಲ್ಲಿ ಹೇಗೆ ನಿಂತು ಆಸನಗಳು ಮಾಡುವಾಗ ಮಾಡ್ತೀವೋ ಅದೇ ಥರ ಮಾಡುವಾಗ ಕಾಲು ನೇರ ಇಟ್ಕೊಂಡು ಕೂತ್ಕೋಬೇಕು. ಈಗ ವೀರಾಸನದಲ್ಲಿ ಕೂತ್ಕೊಳ್ಳಿ. ಹಾಗೆ ಬೇಕಾದ್ರೂ ಕೂತ್ಕೊಳ್ಳಿ. ಯಾರಿಗೆ ಅಭ್ಯಾಸ ಇದೆ ವಿತ್ ಸಪೋರ್ಟಲ್ಲಿ, ವಿತೌಟ್ ಸಪೋರ್ಟಲ್ಲಿ ಹೇಗೆ ಬೇಕಾದ್ರೂ ಮಾಡ್ಬೋದು. ಇದು ಕಾಫ್ ಮಸಲ್ಸ್ ಎಲ್ಲ ಹೊರಗೆ ರೋಲ್ ಮಾಡಿ, ಕಾಫ್ ಮಸಲ್ಸ್ ಹೊರಗೆ ರೋಲ್ ಮಾಡಿ. ದಿಮ್ ಬೇಡ ಅಂದರೆ ಹಾಗೆ ಕೂತ್ಕೊಳ್ಳಿ. ದಿಮ್ ಬೇಕು ಅಂತಂದರೆ ದಿಮ್ ಹಾಕ್ಕೊಂಡು ಕೂತ್ಕೊಳ್ಳಿ, ಅಥವಾ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿ ಕೂತ್ಕೊಳ್ಳಿ. ಯಾರಿಗೆ ಮಂಡಿ ನೋವಿದೆ, ಇಂಜುರಿ ಮಾಡ್ಕೊಂಡಿದ್ದೀರ ಅಂಥವ್ರು ಬದ್ಧ ಕೋನಾಸನದಲ್ಲಿ ಕೂತ್ಕೊಳ್ಳಿ. ಮಾಡೋಕ್ಕಾಗದೇ ಇರೋರು, ಮನೇಲಿ ಮಾಡೋರು ಅಷ್ಟೇನೆ, ಕಷ್ಟಪಟ್ಟು ವೀರಾಸನದಲ್ಲಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಬದ್ಧ ಕೋನಾಸನದಲ್ಲಿ ಕೂತ್ಕೊಳ್ಳಿ. ನಿಮಗೆ ಹೇಗೆ ಕನ್ವೀನಿಯೆಂಟ್ ಇರುತ್ತೋ ಆ ಥರ ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು. ಈಗ ಕೈಗಳನ್ನು ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಮಂಡಿ ಸೇರಿಸಿ, ಎರಡೂ ಮಂಡಿ ಸೇರಿಸಿರ್ಬೇಕು. ಹಿಪ್ ಕೆಳಗಡೆ ಕರೆಕ್ಟಾಗಿ ದಿಮ್ಗಳು ಬರಲಿ, ಸಪೋರ್ಟ್ಗೆ ಇಟ್ಕೊಂಡಿರೋದು. ಈ ಕೈ ಬೆರಳು ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ಕೊಳ್ಳಿ ಸೀಲಿಂಗ್ ಕಡೆಗೆ. ಕೈನ ಹೆಬ್ಬೆರಳನ್ನು ಸೇರಿಸ್ಬಿಟ್ಟು ಎಳ್ಕೋಬೇಕು, ಹೆಬ್ಬೆರಳು ಬಿಡಬಾರ್ದು. ಕೈ ಹಿಂದಕ್ಕೆ ತೊಗೊಳ್ಳಿ, ತಲೆ ಹಿಂದಕ್ಕೆ ತೊಗೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಕುತ್ತಿಗೆ ನೇರ, ತಲೆ ಎತ್ತಬೇಡಿ, ಕುತ್ತಿಗೆ ನೇರ ಇಟ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗ ಹಾಗೇ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಅಪ್ಪರ್ ಬಾಡಿ ಕಂಪ್ಲೀಟ್ ರೈಟಿಗೆ ಟರ್ನ್ ಮಾಡ್ಕೋಬೇಕು. ನಿಧಾನ ವಾಪಸ್ ಬನ್ನಿ, ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ನಿಸರ್ಗ ದಿಂಬು ಹಾಕ್ಕೊಂಡು ಕೂತ್ಕೋ, ಈಸಿ ಆಗುತ್ತೆ. ಕೈ ಮುಂದೆ ಬರಬಾರ್ದು, ಕೈ ಹಿಂದಕ್ಕೆ ತೊಗೊಂಡು ಟರ್ನ್ ಮಾಡ್ಕೊಳ್ಳಿ. ಹಾಗೆ ಸ್ಟ್ರೆಚಿಂಗ್ ಗಮನಿಸಿ. ವೀರಾಸನದಲ್ಲಿ ಟರ್ನ್ ಮಾಡುವಾಗ ಯಾವ ರೀತಿ ಸ್ಟ್ರೆಚ್ ಆಗುತ್ತೆ ಅನ್ನೋದು. ಸ್ಲೋಲಿ ಕಮ್ ಬ್ಯಾಕ್. ಹಾಗೆ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ನೆಲದ ಮೇಲಿಟ್ಟು ಸ್ಟ್ರೆಚ್ ಮಾಡಿ. ಇದು ಅಧೋಮುಖ ವೀರಾಸನ ಈಗ ಮಾಡ್ತಿರೋದು. ಮಂಡಿಗಳನ್ನು ಸೇರಿಸಿ ಕೈಗಳು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಿದ್ದೀವಲ್ಲ, ಕೈ ಲಾಕ್ ಮಾಡಿ ಹೇಳ್ಕೊಂಡಾಗ ಜಾಸ್ತಿ ಸ್ಟ್ರೆಚಿಂಗ್ ಸಿಗುತ್ತೆ. ಅದರಿಂದ ಈ ಥರ ಮಾಡೋದು. ಈಗಲ್ಲೇ ಕೈ ಬೆರಳನ್ನು ಬೇಕಾದ್ರೆ ಬಿಡಿಸಿ, ಕೈ ಬೆರಳು ಬಿಡಿಸ್ಬಿಟ್ಟು ಹಸ್ತ ನೆಲಕ್ಕೆ ಕೊತ್ಬಿಟ್ಟು ಕೈ ಬೆರಳಿನ ತುದಿಗಳನ್ನು ಎಳ್ಕೊಳ್ಳಿ ಮುಂದಕ್ಕೆ. ನಿಧಾನ ಮೇಲಕ್ಕೆ ಬನ್ನಿ. ಈಗ ಹಾಗೆ ವೀರಾಸನದಲ್ಲೇ ಕೂತ್ಕೊಳ್ಳಿ. ರೈಟಿಗೆ ಟ್ವಿಸ್ಟ್ ಮಾಡಿ. ಎಡ ಹಸ್ತ ಬಲ ಮಂಡಿ ಮೇಲೆ ಬರಲಿ. ಮಂಡಿ ಮೇಲೆ ಕೈ ಒತ್ತಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಬದ್ಧ ಕೋನಾಸನದಲ್ಲಿ ಮಾಡ್ತಿರೋರು ಎಡಗೈ ಎಡ ಮಂಡಿ ಮೇಲೆ. ನಿಧಾನ ವಾಪಸ್ ಬನ್ನಿ, ಚೇಂಜ್ ಮಾಡ್ಕೊಳ್ಳಿ. ಬಲ ಹಸ್ತ ಎಡ ಮಂಡಿ ಮೇಲೆ ಇಟ್ಕೊಳ್ಳಿ, ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಬದ್ಧ ಕೋನಾಸನ ಮಾಡ್ತಿರೋರು ಬಲ ಹಸ್ತ ಬಲ ಮಂಡಿ ಮೇಲೆ ಬರಬೇಕು. ಸ್ಲೋಲಿ ಕಮ್ ಬ್ಯಾಕ್. ಕಾಲು ಮುಂದಕ್ಕೆ ತೊಗೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲುಗಳು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಎರಡೂ ಕಡೆಗೆ ರೊಟೇಟ್ ಮಾಡಿ. ಈಗ ಭರದ್ವಾಜಾಸನ ಒಂದು ಮಾಡಿ. ಲೆಫ್ಟ್ ಸೈಡ್ಗೆ ಹಾಕಿ ಕಾಲುಗಳೆಲ್ಲರೂ, ನಿಮ್ಮ ಎಡಕ್ಕೆ ಕಾಲುಗಳು. ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಮಂಡಿ ನೆಲದ ಮೇಲೆ ಇರಲಿ ಎರಡೂ ಮಂಡಿಗಳು. ಯಾರಿಗೆ ಈ ಥರ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥವ್ರು ಕೆಳಗಡೆ ಪಾದ ಎಡ ಮಂಡಿ ಹತ್ತಿರ ಇಟ್ಕೊಂಡ್ರಾಯ್ತು, ಆಗ ಈಸಿ ಇರುತ್ತೆ. ಸ್ಟ್ರೈಟ್ ಕೂತ್ಕೊಳ್ಳಿ. ಕೈಗಳನ್ನು ಎಳ್ಕೊಳ್ಳಿ. ಮೇಲಕ್ಕೆ ಸ್ವಲ್ಪ ಹೊತ್ತಿರಿ. ಹಾಗೆ ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಕೈ ಬೆರಳು ಬಿಡಿಸ್ಬಿಟ್ಟು ಚೆನ್ನಾಗಿ ಎಳ್ಕೊಳ್ಳಿ. ಕೈ ಬೆರಳು ಲಾಕ್ ಮಾಡೋದು ಬೇಡ. ಹಾಗೆ ಹೀಗೆ ಸ್ಟ್ರೈಟ್ ಎಳ್ಕೊಳ್ಳಿ. ಈಗ ನಿಧಾನ ನಿಮ್ಮ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಈಗ ಎಡಗೈ ಬಲ ಮಂಡಿ ಮೇಲೆ ಇಟ್ಕೊಳ್ಳಿ. ಬಲಗೈ ಹಿಂದೆ ನೆಲದ ಮೇಲೆ ಇಡಿ. ಇದು ಈಸಿ ಮೆಥಡ್ ತೋರಿಸ್ತಿರೋದು. ಕೈ ಆ್ಯಕ್ಚುಲಿ ಬಲಗೈಯಿಂದ ಎಡಗೈ ರಟ್ಟೆ ಹಿಡ್ಕೋಬೇಕು. ಇಲ್ಲಿ ಎಲ್ರಿಗೂ ಆಗಲ್ಲ ಅಂಥೇಳಿ ಈಸಿ ಮೆಥಡ್, ಮನೇಲಿ ಮಾಡೋರಿಗೆ ಈಸಿ ಮೆಥಡ್ ತೋರಿಸ್ತಾ ಇರೋದು. ಯಾರಿಗಾಗುತ್ತೋ ಅವ್ರು ಲಾಕ್ ಮಾಡಿ ಬೇಕಾದ್ರೆ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಭುಜಗಳನ್ನು ಇಳಿಸಿ. ಸ್ಲೋಲಿ ಕಮ್ ಬ್ಯಾಕ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಕೈ ಕೆಳಗೆ ಬಿಡಿ. ನಂತರ ಕಾಲು ಮುಂದಕ್ಕೆ ತೊಗೊಳ್ಳಿ. ಈಗ ರೈಟ್ ಸೈಡ್ಗೆ ಹಾಕಿ, ಬಲಕ್ಕೆ ಹಾಕಿ ಎರಡೂ ಪಾದಗಳನ್ನು. ದಿಮ್ಮೇಲೆ ಕೂತು ಟ್ವಿಸ್ಟಿಂಗ್ ಮಾಡೋಕ್ಕೆ ಈಸಿ ಇರುತ್ತೆ. ಚೆನ್ನಾಗಿ ಟರ್ನ್ ಆಗಿ ಸೊಂಟದ ಭಾಗ, ಅದಕ್ಕೆ ಹೈಟಲ್ಲಿ ಕೂತಿರೋದು. ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಎರಡೂ ಕೈಗಳನ್ನು ಸೀಲಿಂಗ್ ಕಡೆಗೆ. ಈಗ ನಿಮ್ಮ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಬಲ ಹಸ್ತ ಎಡ ಮಂಡಿ ಮೇಲೆ ಬರಲಿ. ಎಡಗೈ ಹಿಂದೆ ನೆಲದ ಮೇಲೆ ಇಟ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ವಾಲ್ ಬೇಡಿ, ಸ್ಟ್ರೈಟ್ ಕೂತ್ಕೊಂಡು ಟರ್ನ್ ಮಾಡ್ಕೋಬೇಕು. ಉಸಿರಾಟದ ಕಡೆ ಗಮನ ಇರಲಿ.
ಸ್ಲೋಲಿ ಕಮ್ ಬ್ಯಾಕ್. ನಿಧಾನ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ. ಕಾಲು ಮುಂದಕ್ಕೆ ತೊಗೊಳ್ಳಿ. ಹೀಗಾಗಿ ನೇರಾಗಿ ಕೂತ್ಕೊಳ್ಳಿ. ಕಾಲುಗಳು ರಿಲ್ಯಾಕ್ಸ್ ಮಾಡಾದ್ಮೇಲೆ ಈಗ ಎಡಗೈಯಿಂದ ಬಲ ಮಂಡಿಯನ್ನು ಒತ್ತಿ ಬಲಕ್ಕೆ ಟರ್ನ್ ಮಾಡಿ. ಎರಡೂ ಕಾಲುಗಳು ನೇರ ಇಟ್ಕೊಂಡು ಟ್ವಿಸ್ಟ್ ಮಾಡಿ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿ, ಇನ್ನೊಂದು ಕಡೆಗೆ ಮಾಡಿ. ಕಮ್ ಬ್ಯಾಕ್. ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಕೈ ಬೆರಳು ಲಾಕ್ ಮಾಡಿ ಒಂದು ಸಲ ಎಳ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಈಗ ಇನ್ಹೇಲ್ ಮಾಡಿ. ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಹಾಗೆ ಕೈ ಲಾಕ್ ಮಾಡಿ ಮುಂದಕ್ಕೆ ಎಳ್ಕೊಳ್ಳಿ. ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಈಗ ಪಾದಗಳನ್ನು ಹಿಡ್ಕೊಳ್ಳಿ. ಪಾದದ ಹೊರಹಂಚು ಹಿಡ್ಕೊಳ್ಳಿ ಅಥವಾ ಆ್ಯಂಕಲ್ಸ್ ಹಿಡ್ಕೊಳ್ಳಿ. ಪಾದಗಳ ಹೊರಹಂಚು ಸಿಗಲಿಲ್ಲ ಅಂತಂದರೆ ಆ್ಯಂಕಲ್ ಭಾಗ ಹಿಡ್ಕೊಂಡು ಮಾಡಿ. ಪಶ್ಚಿಮ ಉತ್ಥಾನಾಸನ ಇದು. ಸ್ಲೋಲಿ ಕಮ್ ಅಪ್. ನಿಧಾನ ಕೈ ಕೆಳಗೆ ಬಿಡಿ. ಈಗ ಒಂದು ಕಾಲು ವೀರಾಸನ ಹಾಕಿ. ಕೈಗಳನ್ನು ಸ್ಟ್ರೆಚ್ ಮಾಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಮಾಡೋಕ್ಕಾಗದೇ ಇರೋರು ಜಾನು ಶೀರ್ಷಾಸನದಲ್ಲಿ ಇಟ್ಕೊಳ್ಳಿ. ಸ್ಲೋಲಿ ಕಮ್ ಅಪ್. ಕೈ ಕೆಳಗೆ ಬಿಡಿ. ಕಾಲು ಮುಂದಕ್ಕೆ ತೊಗೊಳ್ಳಿ. ಚೇಂಜ್ ಮಾಡ್ಕೊಳ್ಳಿ. ಈಗ ತ್ರೈಂಗ ಮುಖೈಕ ಪಾದ ಪಶ್ಚಿಮ ಉತ್ಥಾನಾಸನ ಇದು ಮಾಡಿ. ಯಾರಿಗಾಗುತ್ತೋ ಅವ್ರು ಮಾಡಿ. ಆಗದೇ ಇರೋರು ಜಾನು ಶೀರ್ಷಾಸನ ಮಾಡ್ಕೊಳ್ಳಿ. ಕೈಗಳನ್ನು ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ ಪಾದ ಹಿಡ್ಕೊಳ್ಳಿ. ಆಗ ಹಿಪ್ ಮಸಲ್ಸಿಂದನೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ. ಸ್ಲೋಲಿ ಕಮ್ ಅಪ್. ಕೈ ಕೆಳಗೆ ಬಿಡಿ. ಕಾಲು ಮುಂದಕ್ಕೆ ತೊಗೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನ. ಚೇಂಜ್ ಮಾಡ್ಕೊಳ್ಳಿ. ಕಮ್ ಬ್ಯಾಕ್. ಬೆಂಡ್ ಫಾರ್ವರ್ಡ್. ಎಲ್ಲ ಆಸನಗಳು ಮಾಡಾದ್ಮೇಲೆ ಈ ಥರ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನಂತರ ಕಪಾಲಭಾತಿ ಮಾಡಬೇಕು. ಮೇಲಕ್ಕೆ ಬನ್ನಿ. ಹಾಗೆ ಕೂತ್ಕೊಂಡು ಕಪಾಲಭಾತಿ ಮಾಡಿ. ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಳ್ಳಿ. ಶುರು ಮಾಡಿ. ಎಕ್ಸೇಲ್ ಮಾಡ್ತಾ ಬೆನ್ನು ನೇರ, ಕುತ್ತಿಗೆ ನೇರ. ಸ್ವಲ್ಪ ಅಪ್ಪರ್ ಬಾಡಿ ಹಿಂದಕ್ಕೆ ತೊಗೊಳ್ಳಿ. ಒಂದು 20 ಕೌಂಟ್ಸ್ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಂಡು ಮಾಡಿ. 20 ಕೌಂಟ್ಸ್ ಮಾಡ್ಕೊಳ್ಳಿ. ಮನೇಲಿ ಮಾಡೋರು 25-30 ಕೌಂಟ್ಸ್ ಬೇಕಾದರೂ ಮಾಡ್ಕೊಳ್ಳಿ. ಆದರೆ ತುಂಬ 100, 200 ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರು ಮಾಡ್ತಿದ್ದಾರೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ಟಾಕ್ಸಿನ್ಸ್ ಹೊರಗೆ ಬರೋಕ್ಕೆ ಅಂತ ಕ್ಲೆನ್ಸಿಂಗ್ ಟೆಕ್ನಿಕ್ ಇದು. ಕಪಾಲಭಾತಿ, ಭಸ್ತ್ರಿಕಾ ಎಲ್ಲ. ಹೈ ಬಿ ಪಿ ಇರೋರು ನಿಧಾನಕ್ಕೆ ಮಾಡ್ಕೊಳ್ಳಿ. ಕಪಾಲಭಾತಿ ಮಾಡ್ಬೋದು, ಆದರೆ ಫಾಸ್ಟಾಗಿ ಮಾಡಬೇಡಿ. 1 ಸೆಕೆಂಡ್ 1 ಕೌಂಟ್ ಆ ಥರ ಮಾಡಿದ್ರೆ ಎಲ್ರಿಗೂ ರಿಲ್ಯಾಕ್ಸ್ ಆಗಿರುತ್ತೆ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ ಕಪಾಲಭಾತಿ. ಫಾಸ್ಟ್ ಮಾಡೋಕ್ಕೆ ಹೋದರೆ ನಿಮಗೆ ಕರೆಕ್ಟಾಗಿ ಹೊಟ್ಟೆ ಭಾಗ ಒಳಗೆ ಕೇಳ್ಕೊಳಕ್ಕಾಗಲ್ಲ. 1 ಸೆಕೆಂಡ್ 1 ಕೌಂಟ್ ಆ ಥರ ಮಾಡಿ. ಹೊಟ್ಟೆ ಚೆನ್ನಾಗಿ ಒಳಗೆ ಕೇಳ್ಕೋಬೇಕು. ರಿಲ್ಯಾಕ್ಸ್. ಭಸ್ತ್ರಿಕಾ ಮಾಡಿ. ಚೆನ್ನಾಗಿ ಎಕ್ಸೈಲ್ ಮಾಡಿ. ಶುರು ಮಾಡಿ. ಚೆನ್ನಾಗಿ ಎಕ್ಸೈಲ್ ಮಾಡಿ. ಮೂಗಿಂದ ಎಕ್ಸೈಲ್ ಮಾಡಬೇಕು. ಇದು ಕ್ಲೆನ್ಸಿಂಗ್ ಟೆಕ್ನಿಕ್. ಮೂಗಲ್ಲಿ ಕಟ್ಕೊಂಡಿರೋದೆಲ್ಲ ಈಚೆ ಬರಬೇಕು. ಮೈಗ್ರೇನ್ ಹೆಡ್ಏಕ್ ಇರುತ್ತಲ್ಲ, 3-4 ಥರ ತಲೆನೋವುಗಳು, ಸೈನಸ್ ಪ್ರಾಬ್ಲಮ್ ಇರೋರು, ಅರ್ಧ ತಲೆನೋವು, ಅದೆಲ್ಲ ಹೋಗಬೇಕು ಅಂದರೆ ಚೆನ್ನಾಗಿ ಎಕ್ಸೈಲ್ ಮಾಡಬೇಕು. ಗಂಟ್ಲಿಂದ ಸೌಂಡ್ ಬರಬಾರ್ದು. ಮೂಗಿಂದ ಎಕ್ಸೈಲ್ ಮಾಡಬೇಕು.
ರಿಲ್ಯಾಕ್ಸ್ ಮಾಡಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ ಎಲ್ಲರೂ. ಆ ಮುಖದಲ್ಲಿ ವೈಬ್ರೇಷನ್ ಗಮನಿಸಿ. ಕಪಾಲಭಾತಿ ಭಸ್ತ್ರಿಕಾ ತುಂಬ ಇಂಪಾರ್ಟೆಂಟ್. ಎರಡು ಕ್ಲಿನ್ಸಿಂಗ್ ಟೆಕ್ನಿಕ್, ಎರಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಭಸ್ತ್ರಿಕಾ ಬಿ ಪಿ ಇರೋರು ಮಾಡ್ಬೋದು, ಆದರೆ ಇನ್ಹೇಲ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರೂ ಅಷ್ಟೇ ಎಕ್ಸೇಲ್ ಮಾತ್ರ ಮಾಡಬೇಕು ಎರಡರಲ್ಲೂ. ಶವಾಸನ. ಶವಾಸನದಲ್ಲಿ ಇಡೀ ಶರೀರ ವಿಶ್ರಾಂತಿಯಲ್ಲಿರಬೇಕು. ಇಲ್ಲಿ ವಿಪರೀತ ಕಣಿ ಮಾಡ್ತಿದ್ದಾರೆ ಎಲ್ಲರೂ ಅಷ್ಟೇ. ವಿಪರೀತ ಕಣಿ ಪ್ರಿಫರ್ ಮಾಡ್ತಾರೆ, ಅಂದರೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಬೆನ್ನಿನ ಭಾಗ, ಕಾಲುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗೋದ್ರಿಂದ ವೆರಿಕೋಸ್ ವೇನ್ಸ್ ಇದ್ದರೆ ಕಡಿಮೆ ಆಗುತ್ತೆ. ಕಾಲುಗಳ ಸ್ವೆಲ್ಲಿಂಗು ಮತ್ತು ಮಂಡಿ ನೋವಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ನೀವುಗಳು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ. ಇಡೀ ಶರೀರ ಪಾದದ ಬೆಳಿಂದ ನಡು ನೆತ್ತಿಯವರೆಗೂ ಪ್ರತಿಯೊಂದು ಭಾಗಗಳನ್ನು ಗಮನಿಸ್ತಾ ಪ್ರತಿಯೊಂದು ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಚಿನ್ ಒಳಕ್ಕಿರಲಿ, ಗಲ್ಲ ಒಳಕ್ಕೆ. ಹಣೆ ಮತ್ತು ಚಿನ್ ಒಂದೇ ಲೈನಲ್ಲಿ ಇರಬೇಕು. ಹಣೆ ಲೈನಿಂದ ಗಲ್ಲ ಮೇಲಕ್ಕಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗೋಲ್ಲ ಶವಾಸನದಲ್ಲಿ. ಕಾಲುಗಳು ರಿಲ್ಯಾಕ್ಸ್ ಆಗಿರಲಿ, ಬೆನ್ನಿನ ಭಾಗ, ಕೈಗಳು. ಹೊಟ್ಟೆಯ ಭಾಗ ವಿಶ್ರಾಂತಿಯಲ್ಲಿರಲಿ. ಮುಖದ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿ. ಮುಖದ ಮಾಂಸಖಂಡಗಳು, ಮುಖದ ಚರ್ಮ ವಿಶ್ರಾಂತಿಯಲ್ಲಿರಲಿ. ರಿಲ್ಯಾಕ್ಸ್ ಯುವರ್ ಫೇಶಿಯಲ್ ಮಸಲ್ಸ್, ಫೇಶಿಯಲ್ ಸ್ಕಿನ್ ರಿಲ್ಯಾಕ್ಸ್. ಟಂಗ್ ರಿಲ್ಯಾಕ್ಸ್, ಜಾಸ್ ರಿಲ್ಯಾಕ್ಸ್. ಗಂಟಲಿನ ಭಾಗ ವಿಶ್ರಾಂತಿಯಲ್ಲಿರಲಿ. ಮುಖದಲ್ಲಿರುವ ಪ್ರತಿಯೊಂದು ಭಾಗಗಳನ್ನು ಗಮನಿಸ್ತಾ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಕಿವಿ, ಮೂಗು, ಹಣೆಯ ಭಾಗ, ಗಲ್ಲ, ನಾಲಿಗೆ ಒಳಕ್ಕಿರ್ಬೇಕು, ಕಚ್ಚಿರಬಾರ್ದು. ಹಲ್ಲುಗಳಿಂದ ನಾಲಿಗೆನ ಕಚ್ಚಿರಬಾರ್ದು, ರಿಲ್ಯಾಕ್ಸ್ ಆಗಿರಲಿ. ವಿಶೇಷವಾಗಿ ಎರಡೂ ಕಣ್ಣುಗಳನ್ನು ವಿಶ್ರಾಂತಿಯಲ್ಲಿರಿಸಿ. ಕಣ್ಣಿನ ನರಗಳು, ಮಾಂಸಖಂಡಗಳು ವಿಶ್ರಾಂತಿಯಲ್ಲಿರಲಿ. ಕಣ್ಣು ಗುಡ್ಡೆಗಳಿಗೆ ವಿಶ್ರಾಂತಿ ಕೊಡಿ. ಕಣ್ಣರೆಪ್ಪೆಯಿಂದ ಕಣ್ಣು ಗುಡ್ಡೆನ ಮೃದುವಾಗಿ ಮುಚ್ಚಿ ಕಣ್ಣರೆಪ್ಪೆ ಕೆಳಗಿಳಿಸಿ. ಹುಬ್ಬುಗಳು, ಹಣೆಯ ಭಾಗ ವಿಶ್ರಾಂತಿಯಲ್ಲಿರಲಿ. ಇಡೀ ಶರೀರಕ್ಕೆ ವಿಶ್ರಾಂತಿ ಕೊಟ್ಟ ನಂತರ ಮನಸ್ಸನ್ನು ಉಸಿರಾಟದ ಕಡೆಗೆ ತನ್ನಿ. ಉಸಿರಾಟ ನಿಧಾನವಾಗಿ ಸಹಜವಾಗಿ ನಡೀತಾ ಇರಲಿ. ಮನಸ್ಸಿನಲ್ಲಿರುವ ಒತ್ತಡಗಳನ್ನೆಲ್ಲ ಹೊರಕ್ಕೆ ಹಾಕಿ. ಸ್ಟ್ರೆಸ್ ಇರುತ್ತಲ್ಲ ಅದನ್ನೆಲ್ಲ ಉಸಿರನ್ನು ಹೊರಕ್ಕೆ ಹಾಕುವಾಗ ಉಸಿರಾಟದ ಮುಖಾಂತರ ಹೊರಕ್ಕೆ ಹಾಕಿ. ಉಸಿರನ್ನು ಒಳಗೆ ತೊಗೋಬೇಕಾದ್ರೆ ನಿಮ್ಮ ಆರೋಗ್ಯ, ಶಾಂತಿ, ಸಮಾಧಾನ, ಖುಷಿ ಆ ಥರದ್ದನ್ನು ಪಾಸಿಟಿವ್ ಆಗಿ ಇರೋದನ್ನು ಮನಸ್ಸಿಗೆ ತೊಗೋಬೇಕು. ಇನ್ಹಲೇಷನ್ ಮಾಡಬೇಕಾದ್ರೆ ಬೇಕಾಗಿರೋ ಥಾಟ್ಸ್ ಮಾತ್ರ, ಪಾಸಿಟಿವ್ ಥಾಟ್ಸ್ ನಿಮ್ಮ ಮನಸ್ಸಿಗೆ ಬರಲಿ. ಉಸಿರನ್ನು ಹೊರಕ್ಕೆ ಹಾಕಬೇಕಾದ್ರೆ ಬೇಕಿಲ್ದಿರೋದನ್ನೆಲ್ಲ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಕ್ಕೆ ಹೋಗಲಿ.